ಈಗ ಮನೆಯಲ್ಲಿ 5 ಜನ ಅದಾರ ಅಂತಂದ್ರೆ ನಮ್ಮಲ್ಲಿನೇ ಸರಿ ಇಲ್ಲ. ನಮ್ಮಲ್ಲಿ ಸರಿ ಇಲ್ಲ, ನಿಂತ್ರು ಗೆಲ್ಲಲ್ಲ. ಆ ಒಂದು ತಾಕತ್ತು ನಮ್ಮಲ್ಲಿ ಇಲ್ಲ. ಸುಮ್ನೆ ನಮಗ್ ಕೊಡಿ ಅಂತ ನಾವು ಕಿತ್ತಾಡ್ಬೇಕಷ್ಟೇ. ಕಿತ್ತಾಡೋದ್ರಿಂದ ಏನು ಅನುಕೂಲ ಇಲ್ಲ. ಈಗ ನಾವು ಬೇರೆ ಯಾರಿಗೇನ ಕಾಂಗ್ರೆಸ್ ಅಂತ ನಮ್ಮ ಮುಸ್ಲಿಂ ಸಮುದಾಯದವರು ಹೋದ್ರೆ 3ನೇ ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಗೆಲ್ಲಲಿಕ್ಕೆ, ಬಿಜೆಪಿ ಗೆಲ್ಲಲಿಕ್ಕೆ. ಬಿಜೆಪಿಗೆ ಗೆಲ್ಲಕ್ಕೆ ಅವಕಾಶ ಕೊಡಬಾರ್ದು ಅಂತಂದ್ರೆ ಕಾಂಗ್ರೆಸ್ಗೆ ಕೊಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಕಾಂಗ್ರೆಸ್ಗೆ ಕೊಟ್ರೆ ಕಾಂಗ್ರೆಸ್ಸಿಂದ ಯಾರು ಮಲ್ಲಣ್ಣನ ಮಗ ನಿಂತ್ಕೊಳ್ಳಿ, ಮಲ್ಲಣ್ಣ ಮತ್ತೊಮ್ಮೆ ನಿಂತ್ಕೊಳ್ಳಿ, ಯಾರೇ ನಿಂತ್ಕೊಳ್ಳಿ, ಕಾಂಗ್ರೆಸ್ಸಿಂದ ಅವ್ರಿಗೆ ಕೊಟ್ಟು ಬೇಕಾದ್ರೆ ಗೆಲ್ಸಿ ತರ್ಬೋದು. ಇಲ್ಲ ಅಂದ್ರೆ 3ನೇರಿಗೆ ಲಾಭ ಆಗುತ್ತೆ. ಇದುವರೆಗೂ ಮಲ್ಲಣ್ಣವ್ರು ಕೆಲಸ ಮಾಡಿಲ್ಲ ಅಂತಾರೆ. ಈಗ ಆಶೀರ್ವಚನ ಮನೆಗಳನ್ನ ಈ ಕಡೆ ರಾಮನಗರ ಆಗಲಿ, ಅಲಿಕ್ರ ಕ್ವಾರ್ಟರ್ಸ್ ಆಗಲಿ ಹಿಂದೆ ಅವ್ರ ಮೆಜಾರಿಟಿಯಲ್ಲಿ ಆದವು. ಇವತ್ತಿನವರೆಗೂ ಯಾರು ಒಂದು ಮನೆ ಮಾಡಿಕೊಟ್ಟಿಲ್ಲ ಬಡವರಿಗೆ. ಇವತ್ತಿನವರೆಗೂ ಮಲ್ಲಣ್ಣ ಮಾಡ್ದಂಗೆ ಯಾರು ಒಂದು ಮನೆನೂ ಮಾಡಿಲ್ಲ, ಏನು ಮಾಡಿಲ್ಲ. ಸುಮ್ಮನೆ ಅವರು ಕುಟುಂಬ ರಾಜಕಾರಣ ಅಂದ್ರೆ ಅವರಲ್ಲಿ ಗೆಲ್ಲ ತಾಕತ್ತೈತಿ, ಅವ್ರು ಮಾಡ್ತಾರೆ. ಈಗ ನಮ್ಮಲ್ಲಿ ಗೆಲ್ಲ ತಾಕತ್ತಿಲ್ಲ ಅಂದ್ರೆ ನಾವು ಸುಮ್ಮನೆ ಇರ್ಬೇಕು. ಈಗ ನಮ್ಮ ಹತ್ರ ಹಣ ಬಲವ ಜನ ಬಲವ. ಅವ್ರ ಹತ್ರ ಹಣ ಐತಿ, ಜನ ಐತಿ, ಎರಡೂ ಮಾಡ್ತಾರೆ. ನಮ್ಮ ಹತ್ರ ಎರಡೂ ಇಲ್ಲ. ಸುಮ್ಮನೆ 4 ಜನಕ್ಕೆ ಹಿಂದೆ ಇಟ್ಕೊಂಡು ನಾವು ನಿಲ್ತೀವಿ ಅಂತಂದ್ರೆ ಅಲ್ಲ. ಹಿಂದೆ ಅಬ್ದುಲ್ ಜಬ್ಬರ್ಗೂ ಕೂಡ ಅವರೇ MLC ಮಾಡಿರೋದು. ಅಬ್ದುಲ್ ಜಬ್ಬರ್ ಮರಿಬಾರ್ದು. ಅಬ್ದುಲ್ ಜಬ್ಬರ್ ನೆನಪಿಟ್ಕೋಬೇಕು. ನನಗೆ MLC ಮಾಡಿ ವಿಧಾನಸಭೆ ಕಳಿಸೋರು ಯಾರು ಅಂತ. ಬೇಕಾದ್ರೆ ನನ್ನ ಹೆಸರು ಕೇಳಿದ್ರೆ ಯಾಕೂಬ್ ಸಾಬ್ ಅಂತ, ಉತ್ತರ ಕ್ಷೇತ್ರದಲ್ಲಿ ಇದ್ದೀನಿ, ಆಟೋ ಡ್ರೈವರ್. ಬೇಕಾದ್ರೆ ಕೇಳಿದ್ರೆ ಅವ್ರ ಮನೆಗೆ ಬಂದ್ ಬೇಕಾದ್ರೆ ನಾ ಕೇಳಿದ್ರೆ ಆನ್ಸರ್ ಮಾಡೋ ನನಗೆ ಕೆಪಾಸಿಟಿ ಇದೆ ಅಬ್ದುಲ್ ಜಬ್ಬರ್ಗೆ. ಸುಮ್ಮನೆ ಹಿಂದೆನೆ ನಿಂತಿಲ್ಲ ಅಂತ ಸೈಫುಲ್ಲಾ ನಿಂತ್ಕೊಂಡ್ರು ಅವಾಗ್ಲೇ ನಮ್ ಜನ ಒಗ್ಗಟ್ಟಾಗ್ಲಿಲ್ಲ ಅಂತ. SS ನಾಗರಾಜ್ ₹1 1 ಅಡಿ ಜಾಗ ಕೊಡ್ಸಿದ್ರು. ಅವರು ಯಾರು ಕೊಡ್ಸ್ಲಿಲ್ಲ. ಹೌದ್ರಾ? ಅವ್ರಿಗೆ ನಮ್ ಜನ ಗೆಲ್ಲಿಸ್ತರ್ಲಿಲ್ಲ. ಇನ್ ಮತ್ತೆ ಯಾರಿಗೆ ಗೆಲ್ಲಿಸ್ತಾರೆ? SS ನಾಗರಾಜಿಗೆ ಗೆಲ್ಸಿದ್ರೆ ಹೌದಪ್ಪ ಅಂತಿದ್ದೆ ನಾನು. ಗೆಲ್ಲಿಸ್ಲೇ ಇಲ್ಲ, ಬೆನ್ನಿ ಚೂರಿ ಹಾಕ್ಬಿಟ್ರು ಅವನಿಗೆ. ಹೌದಿಲ್ಲ ಸರ್? ಮತ್ತೆ ಆ ತರ ಮಾಡಬಾರ್ದು. ಆ ತರ ಮುಂದೆ ಆಗ್ಬಾರ್ದು ಅಂತಂದ್ರೆ ಮಲ್ಲಣ್ಣವ್ರ ಮನೆ ಯಾರೇ ಕುಟುಂಬ ರಾಜಕಾರಣ ಬೇಡ ಅಂತಂದ್ರೆ ಬೇರೆ ನಿಂತ್ಕೊಂಡು ದುಡ್ಡು ಖರ್ಚು ಮಾಡಿ ಗೆದ್ದು ಬರ್ಲಿ. ಪಟ್ಟು ಹಿಡಿದು ಬಿಟ್ಟಿದ್ದಾರೆ ಅವ್ರ ಕುಟುಂಬದವ್ರು ಏನೋ ಮಾತುಗಳು ಹೇಳ್ತಾರೆ. ಬೇಡದವ್ರು ಎಲ್ಲಾರು ಹೇಳ್ತಾರೆ. ನಾನು ಹೇಳ್ತೀನಿ, ನಾನು ಒಬ್ನು 10 ಜನ ಆಟೋದವ್ರು ಇದೀವಿ ಅಂತಂದ್ರೆ ಈ ಸ್ಟ್ಯಾಂಡ್ ನನ್ನೆಲ್ಲೇ ಬೇಡ ಜನ ವೈರತ್ಗಳು ಇರ್ತಾರೆ. 10 ಜನ ಆಟೋದವ್ರು ಒಂದೇ ತರ ಇರಲ್ಲ. 4 ಜನ ನಂತರ ಇದ್ರೆ 6 ಜನ ಆ ಕಡೆಗೆ ಇರ್ತಾರೆ. ಏನ್ ಮಾಡ್ಬೇಕು? ಆದ್ರೂ ಒಬ್ಬ ಅನುಭವಿ ರಾಜಕಾರಣಿಗೆ ಅವಕಾಶ ಕೊಡದೆ ಈಗಿನ ಬೆಳೀತಾ ಇರೋ ಹುಡುಗ ಶಾಮನೂರ್ ಅವ್ರ ಮೊಮ್ಮಗನ ಮಾತು ಕೇಳಿ ಬರ್ತಾ ಇರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದ್ರ ಬಗ್ಗೆ ಅನುಭವಿ ರಾಜಕಾರಣಿಗಳು ಕೊಡೋದ್ಕಿಂತ ಅನುಭವ ಇಲ್ದ ರಾಜಕಾರಣಿಗಳಿಗೆ ಕೊಡೋದ್ ಬಾಡು. ಯಾಕಂದ್ರೆ ಅವರಿಗೆ ಒಂದ್ ಸ್ವಲ್ಪ ಮುಂದೆ ಅರಿಬೇಕನ್ನೋ ಒಂದು ಅವಕಾಶ ಸಿಗುತ್ತೆ. ನಾನ್ ಕೆಲಸ ಮಾಡ್ಬೇಕು, ನನಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೊಬ್ರ ಹತ್ರ ಕೇಳ್ಬೇಕು, ಇನ್ನೊಬ್ಬ ಮೇಸ್ಟ್ರಿಗೆ ಕೇಳ್ಬೇಕು. ಕತ್ತಲ್ಗಟ್ಟು ಸರ್ ಕಾಗುಡ್ಸುಕಿ ಎಲ್ಲಿ ಕುಂದಿರ್ಸ್ಬೇಕು, ಇದಕ್ಕೆ ಅಕ್ಷರ ಕಾವತ್ತು ಎಲ್ಲಿ ಕುಂದಿರ್ಸ್ಬೇಕಂತ ಗೊತ್ತಾಗುತ್ತೆ. ಹೌದ್ರಾ? ಅವ್ರು ಕೇಳಿ ಮುಂದೆ ಬರ್ತಾರೆ. ಯಾರು ರಾಜಕಾರಣಿ ಆಗಿ ಬರಲ್ಲ. ನಾನು ಹುಟ್ತಾನೆ ಆಟೋ ಓಡಿಸಲ್ಲ. ಒಬ್ರಿಂದ ಒಬ್ರು ಸಲಹೆ ತಗೊಂತೀನಿ. ಸಲಹೆ ತಗೊಂಡ್ರೆ ನಾನು ಆಟೋ ಚಾಲಕ ಆಗೋದು. ನನಗೆ 4 ಗೇರ್ ಹೆಂಗ್ ಹಾಕಿರ್ಬೇಕಾರೆ ಗೊತ್ತಿಲ್ಲ. ಒಂದು 2 ವೀಲರ್ ತಗೊಂಡ್ರೆ ಓಡಿಸೋದು ಗೊತ್ತಿರಲ್ಲ. ನಿಮಗೆ ಕೇಳ್ತೀನಿ. ಹಂಗೆ ಈಗ ಅವರು ರಾಜಕಾರಣಿ ಮಾಡಿ ಮಲ್ಲಣ್ಣ ಸ್ಟಾರ್ಟಿಂಗ್ ಬಂದಿದ್ರು ಯಾರು? ಅವರು ಹಂಗೆ ಸ್ವಾಭಾವಿಕ. ಅದು ಲೋಕ ನೋಡಿ. ಒಬ್ರಿಂದ ಒಬ್ರು ಕೇಳಿ ತಿಳ್ಕೊಬೇಕಾಗಿದ್ದು ನಮ್ ಕರ್ತವ್ಯ. ಅದು ಅವ್ರ ಮಲ್ಲಣ್ಣನ ಮಗನಿಗೆ ಸಮರ್ಥಿ ಕೊಡೋದ್ರಿಂದ 100ಕ್ಕೆ 100 ಅವ್ರಿಗೆ ಗೆಲ್ತಾರೆ ಕೊಟ್ರೆ. ಸುಮ್ನೆ ನಮ್ಮಲ್ಲಿನೇ ಕಚ್ಚಾಡೋದ್ರಿಂದ ಏನಿಲ್ಲ. ಇಲ್ಲ ಏನಾರು ಮಾಡ್ಬೇಕಪ್ಪ ಅಂದ್ರೆ ದುಡ್ಡಿಗಾಗಿ ಮಾಡ್ಬೇಕು. ಪೈಸಾ ಬೇಕ್, ತಮಾಷಾ ದೇಕ್. ಜಮೀರ್ ಅವ್ರ ಮಾತು ಎಲ್ಲೂ ಬೆಲೆ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಅವರು ಅಷ್ಟು ಒತ್ತಾಯ ಏನು ವರ್ಕ್ ಮಾಡಿಲ್ಲ. 3 ಸಲ MLA ಆಗಿದ್ದಾರೆ. ಏನ್ ಕೆಲಸ ಮಾಡಿದ್ದಾರೆ ಬರ್ರಿ ಬೇಕಾರೆ. ನನ್ ಬರ್ರಿ ಆಟೋ ತಗೊಂಡು ಅವ್ರ ಮನೆ ಹತ್ರ ಏನ್ ವರ್ಕ್ ಮಾಡಿದ್ದಾರೆ. ನಾನು ಉತ್ತರ ವಲಯದಾಗ ಇರೋದು. ನನ್ ಮನೆ ಇರೋದು KTJ ನಗರ 15ನೇ ಕ್ರಾಸ್. ನಾನು ಇರೋದು ಸರಸ್ವತಿ ಬಡಾವಣೆಯಲ್ಲಿ. ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಮಾಡಿಲ್ಲ ರೀ. ಹೆಸರಿಗೆ ಜಮೀರ್ ಅಹಮದ್ ಅಷ್ಟೇ. ಏನು ಕೆಲಸ ಜಮೀರ್ ಅಹಮದ್ ಮಾಡಿರ್ಬೋದು. ನನಗೆ ಅಂಡರ್ಸ್ಟ್ಯಾಂಡಿಂಗ್. ಸಾರಿ ತಪ್ಪಾಯ್ತು. ಜಮೀರ್ ಅಹಮದ್ ಕೆಲಸ ಮಾಡಿದ್ದಾರೆ. ಅದ ಅವ್ರ ಬಗ್ಗೆ ನಾನು ಮಾತಾಡಕ್ ರೆಡಿ ಇಲ್ಲ. ಇಲ್ಲಿ ಲೋಕಲ್ ಆಗಿ ಬೇಕಾದ್ರೆ ನಾನು ಹೇಳ್ತೀನಿ ಜಮೀರ್ ಅಹಮದ್ ಕೆಲಸ ಮಾಡಿದ್ದಾರೆ. ಬೇಕಾದ್ರೆ ಜಮೀರ್ ಅಹಮದ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನಾನು ತಿಳಿದೆ ಒಂದ್ ಸ್ವಲ್ಪ ಮುಂಗೋಪಿಯಾಗಿ ಮಾತಾಡ್ಬಿಟ್ಟೆ. ಜಮೀರ್ ಅಹಮದ್ ಕೆಲಸ ಮಾಡಿದ್ದಾರೆ. ಇಲ್ಲಿ 3 ಸಲ MLC ಆದವ್ರು ಏನು ಮಾಡಿಲ್ಲ. ಬೆಂಗಳೂರು ದಕ್ಷಿಣ ಅಲ್ಲ, ಸಾರಿ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅವ್ರದ್ದು ಏನು ಟಾಕೆ ಇಲ್ಲ. ಏನ್ ಬರೀ ಜಾತಿವಾದಿ ರಾಜಕಾರಣ. ಈಗ ನಾನು ಹೇಳ್ತೀನಿ ಡೈರೆಕ್ಟ್ ಆಗಿ, ಮುಸ್ಲಿಂ ಕಂಟ್ರಿಯಿಂದ ಬರ್ತಾ ಐತೆ ಪೆಟ್ರೋಲ್. ಇವಾಗ ಗೊತ್ತಾಗತ್ತೆ ಮುಸ್ಲಿಮ್ಸ್ ಅಂದ್ರೆ ಏನು ಅಂತ. ಇದೇ ಬಿಜೆಪಿ ಅವ್ರಿಗೆ ಹೇಳ್ತಿದ್ರಲ್ಲ.
ನಾನು ಹಿಂದೂ ಸ್ನೇಹ ಭಾಗನೇ ನಾನು ಜಾಸ್ತಿ ಮಾವ ಅಳಿಯ ಚಿಕ್ಕಪ್ಪ ಅಂತ ನಾನು ಜೀವನ ಮಾಡಿರೋನು. ಈಗ ಮುಸ್ಲಿಮ್ಸ್ ಅಂದ್ರೆ ಏನು ಅಂತ ಗೊತ್ತಾಗ್ತೈತೆ ಬಿಜೆಪಿಯವರಿಗೆ. ಈಗ ಇವರು ಪ್ರಮೋದ್ ಮುತಾಲಿಕ್ ಹೇಳ್ತಾರೆ ನಾನು ಬೆಳಗ್ಗೆ ನೋಡಿದೆ ಟಿವಿ ಒಳಗಡೆ, ಹಲಾಲ್ ಮಾಡಿದ್ ಮಾಂಸನೇ ತಿನ್ನಿ. ಬ್ರಾಹ್ಮಣ ಯಾಕೆ ಫಸ್ಟ್ ಅವನೇ ತಿನ್ಬಾರ್ದು? ಅವನೇ ಯಾಕೆ ತಿನ್ಬಾರ್ದು? ಸುಮ್ನೆ ಊರಿಗೆ ಬೆಂಕಿ ಹಚ್ಚೋರೆ, ಊರು ತಣ್ಣಗಿರುತ್ತೆ, ಇವೆಲ್ಲ ಬೆಂಕಿ ಹಚ್ಚೋ ಕೆಲ್ಸಗಳು ಇವ್ರು ಮಾಡ್ತಾರೆ. ಅವ್ರ ಮಕ್ಕಳು ಎಲ್ಲಾರ ಪ್ರಮೋದ್ ಮುತಾಲಿಕ್ ಮಗ ಬರ್ತಾನೆ ಇಲ್ಲಿ ಹೋರಾಡಕ್ಕೆ? ಹಾ, ಸಿಟಿ ರವಿ ಮಗ ಬರ್ತಾನ? ಯಾರು ಬರಲ್ಲ. ಬಡ ಮಕ್ಕಳು, ನನ್ನ ಮಕ್ಕಳು ನಿಮ್ಮ ಮಕ್ಕಳು ಹೋಗ್ಬೇಕು, ಹೊಡೆದಾಡಿ ಸಾಯ್ಬೇಕು ಅಷ್ಟೇ. ಇದ್ದಂತರ ಮಕ್ಕಳು ಯಾರು ಬರಲ್ಲ, ಅವರೆಲ್ಲ ಸೈಡಿಗೆ ಇರ್ತಾರೆ. ಬಟ್ ಕಮಲ ಆಳೋದ್ ಕಷ್ಟ ಇಲ್ಲಿ ಅಂತ ಹೇಳ್ತೀರಿ ದಕ್ಷಿಣದಲ್ಲಿ. ನಾವು ತರ್ತೀವಲ್ಲ, ನಾವು ತರ್ತೀವಿ ಕೈನ, ನಾವು ಕೈನ ಗೆಲ್ಲಿಸ್ತೀವಿ ನಾವು. ಬಟ್ ಎಲ್ರು ಈಗ ಒಗ್ಗಟ್ಟಾಗಿದ್ದಾರೆ. ಸಿದ್ದೇಶ್ವರ ಬಣ, ರೇಣುಕಾಚಾರ್ಯ ಬಣ ಅವರೆಲ್ಲರೂ ಕೂಡ ಯಾರ್ಯಾರು ಆಕಾಂಕ್ಷಿಗಳಿದ್ರು ಅವರೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಿಜೆಪಿ ತರಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸಿದ್ದೇಶ್ವರ ಅವರ, ನಾನು ಸಿದ್ದೇಶ್ವರ ಪರವಾಗಿ ಹೇಳ್ತೀನಿ, ರೈಲ್ವೆ ಸ್ಟೇಷನ್ಗೆ 35 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತೆ ಅಶೋಕ ಟೈಗರ್ಸ್ ಹತ್ರ. 35 ಕೋಟಿ. ಈಗ ನೀವೇ ಮಾಧ್ಯಮದವ್ರು ಇದ್ದೀರಲ್ಲ, 35 ಕೋಟಿ ಅದು ಸ್ಯಾಂಕ್ಷನ್ ಆಗೈತೆ ಅಂತ ನೀವೇ ಕೇಳ್ಬೋದಲ್ಲ ಸಿದ್ದೇಶ್ವರ ಅವ್ರಿಗೆ. 5 ಕೋಟಿ ರೂಪಾಯಿನೂ ಖರ್ಚಾಗಿಲ್ಲ, ಎಲ್ಲ ಲೂಟಿ ಹೊಡೆದಿದ್ದಾರೆ. ಅವ್ರ ಹಿಂದೆ ಇರ್ಕೊಂಡು ನಾಯಿ ನರಿಗಳಿಗೆ ಎಲ್ಲರಿಗೂ ಹಾಕಿದ್ದಾರೆ. ಸಿದ್ದೇಶಿ ಹೆಸರು ಯಾರು ಹೇಳಲ್ಲ. ರೈಲ್ವೆ ಸ್ಟೇಷನ್ ಅದು 35 ಕೋಟಿ, 30 ಕೋಟಿ ಸ್ಯಾಂಕ್ಷನ್ ಆಗಿತ್ತು, ಅದಕ್ಕೆ 5 ಕೋಟಿ ಮತ್ತೆ ತರಿಸ್ಕೊಂಡಿದ್ದಾರೆ. ಮಳೆ ಬಂದಾಗ ಹೋಗಿ ನೋಡಿ, ಹಿಂದೆ ಬ್ರಿಟಿಷರ ಕಾಲದ ರೈಲ್ವೆ ಸ್ಟೇಷನ್ ಎಷ್ಟೋ ಚೆನ್ನಾಗಿತ್ತು. ಇವತ್ತು 100ಕ್ಕೆ 100 ಕೆಡಿಸಿ ಕೂತ್ಕೊಂಡಿದ್ದಾರೆ. ಸಿದ್ದೇಶಣ್ಣ ಏನು ಕೆಲಸ ಮಾಡಿಲ್ಲ. ಅದ್ಯಾವುದೋ ಒಂದು ಸೈಕಲ್ ತಂದ್ರು, ಅದನ್ನು ಹಾಳಾಗೋಯ್ತು. ಒಂದ್ 4 ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ, ಏನು ಮಾಡಿಲ್ಲ. ಬಡವ್ರ ಪರವಾಗಿ ಏನು ಎತ್ತಿಲ್ಲ, ಮುಸ್ಲಿಮ್ಸ್ ಜನದ ಪರವಾಗಿ ಏನು ಧ್ವನಿ ಎತ್ತೇ ಇಲ್ಲ. ವೋಟ್ ಬ್ಯಾಂಕ್ ರಾಜಕೀಯ. ಹಂಗ ಬೈ ಎಲೆಕ್ಷನ್ ಫಿಕ್ಸ್ಡ್ ಕಾಂಗ್ರೆಸ್, ಅದು ಯಾರೇ ಇರ್ಲಿ ಅಂತ ಹೇಳ್ತೀವಿ. ಯಾರೇ ಇರ್ಲಿ ಕಾಂಗ್ರೆಸ್ಸೇ ಬರುತ್ತೆ, ಯಾರೇ ಇರ್ಲಿ ಸರ್. ಅಂತಂದ್ರೆ ನಮ್ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಬೇಕು. ಯಾಕಂದ್ರೆ ಶಾಮನೂರ್ ಶಿವಶಂಕರಪ್ಪರ್ ಇದ್ದಾಗ ಅವ್ರು ಹೇಳಿದ್ರು, ನಾನು ಇರೋ ಮಠ ನನಗೆ ಕೊಡಿದ್ದು ಕೊನೆ ಸಲ ಅಂತ ಬಹಳ ಸತಿ ಆಯ್ತು. ಕೊನೆ ಸಲನೂ ಆಗೋಯ್ತು. ಈ ಸತಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಡ್ಲೇಬೇಕು ಯಾವುದೇ ಕಾರಣಕ್ಕೂ. ಮುಸ್ಲಿಂ ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಮತ್ತು ಉಲ್ಟಾ ಆಗುತ್ತೆ, ಎಲ್ಲ ಎಲೆಕ್ಷನ್ ಉಲ್ಟಾ ಆಗುತ್ತೆ. ಮತ್ತು ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಲೋದು ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ಮುಸ್ಲಿಮ್ಸ್ ಬಾಂಧವರು ಇಲ್ಲಿ 75-80 ಸಾವಿರ ಜನಗಳಿದ್ದಾರೆ. ಈಗ ಇಷ್ಟು ಜನಗಳಿದ್ದು ನಮ್ಮ ಸಮಾಜಕ್ಕೆ ಒಂದು ಟಿಕೆಟ್ ಕೊಡ್ಲಿಲ್ಲ ಅಂತಂದ್ರೆ ಉಪಯೋಗ ಇಷ್ಟು ವರ್ಷದಿಂದ ಅವ್ರಿಗೆ ಗೆಲ್ಸ್ಕೊಂಡ ಬಂದ್ವಿ. ಕೊಡ್ತೀನಿ ಅಂತ ಒಂದು ಸಾಮೂಹಿಕ ಏನದು ಇದು ನನ್ ಕೊನೆ ಸಲ ಅನ್ಕೊಂತ ಬಂದ್ರು. ನಾನು ಕೊನೆ ಸತಿ ಇದು ನೆಕ್ಸ್ಟ್ ಟೈಮ್ ನಿಮಗೆ ಟಿಕೆಟ್ ನಾನು ಕೊಡಿಸ್ತೀನಿ ಅಂತ ಪಾಪ ಅವ್ರು ಹೋಗ್ಬಿಟ್ರು. ಈಗ ನಮ್ಮ ಮುಸ್ಲಿಂ ಬಾಂಧವ್ರಿಗೆ ಕೊಡ್ಬೇಕಾ ಟಿಕೆಟ್? ಅವ್ರು ಜಮೀರ್ ಅಹಮದ್ ಅವರು ಬಹಳ ಕಷ್ಟ ಪಡ್ತಾ ಇದಾರೆ ಈಗ ಟಿಕೆಟ್ ಕೊಡ್ಸಕ. ಮಲ್ಲಣ್ಣ ಅವ್ರಿಗೆ ಅಪೋಸಿಟ್ ಆಗಿದಾರ. ಅದ್ರ ಇದು ಅಲ್ಲ, ಇದು ಅವ್ರಿದ್ದಾಗ ಒಂದ್ ಮಾತು, ಅವ್ರು ಇಲ್ದಾಗ ಒಂದ್ ಮಾತು, ಹಿಂಗ್ ಮಾತಾಡಬಾರ್ದು. ಹೌದ್ರಾ? ಡೈರೆಕ್ಟ್ ಆಗಿ ಇರ್ಬೇಕು. ಅದ್ ಏನ ಹೇಳಿದ್ರು ಅವ್ರ ಅಪ್ಪಾಜಿ ಅವ್ರು ಹೇಳಿದ್ರು, ಮಾತು ಕೊಟ್ಟು ಹೋಗಿದ್ರು. ಅದ್ರ ಸಂಬಂಧವಾಗಿ ನಾವು ಐತಲ್ಲ ಅದಕ್ಕೆ ತಕ್ಕಂತೆ ನಡ್ಕೊಂಡು ಹೋಗ್ಬೇಕಂತಂದು ಅವ್ರಲ್ಲಿ ಅರಿವಿರ್ಬೇಕು. ಹೌದ್ರಾ? ಈ ಜೊತೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಎಲ್ಲ ಉಲ್ಟಾ ಆಗತ್ತೆ ನೋಡಿ ಸರ್, ಎಲೆಕ್ಷನ್ ಉಲ್ಟಾ ಆಗತ್ತೆ. ಬಟ್ ಏನ್ ಡಿಸಿಷನ್ ಸರ್, ಆಪ್ಷನ್ಸ್ ಏನಿದೆ? ಇದೇ 80 ಮುಸ್ಲಿಂ ಯಾರಿಗೆ ಕೊಡ್ಲಿ, ನಮ್ಮ ಮುಸ್ಲಿಂ ಬಾಂಧವರು ಎಲ್ಲ ಒಂದಾಗಿದ್ದೀವಿ. ಇಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಗೆಲ್ಸ್ಬೇಕನ್ನೋದೇ ನಮ್ಮ ಆದ್ಯ. ಸಿಗದೆ ಇದ್ರೆ ಅಬ್ದುಲ್ ಜಬ್ಬಾರ್ ಮತ್ತೆ ಇಂಡಿಪೆಂಡೆನ್ಸ್ ಆಗಿ ನಿಂತ್ಕೊಂತಾರೆ, ಯಾರಾದ್ರೂ ನಿಂತ್ಕೊಂತಾರೆ. ಈ ಸತಿ ಅಂತೂ ಇಂಡಿಪೆಂಡೆನ್ಸ್ ಆಗಿ ಗೆಲ್ಸ್ಬೇಕಂತ ನಾವು ಪ್ರಯತ್ನ ಪಡ್ತೀವಿ ಸರ್. ಎಲ್ಲ ಯಾರ ಎಕ್ಸ್ಪೆಕ್ಟೇಷನ್ಸ್ ಇದೆ ನಿಮ್ ಮುಸ್ಲಿಂ ಸಮುದಾಯದಲ್ಲಿ? ಯಾರಾದ್ರೂ ಇಂಡಿಪೆಂಡೆಂಟ್ ಇವ್ರು ಅಂತಾನೆ ಇಲ್ಲ ಸರ್, ಯಾರಾದ್ರೂ ಇರ್ಬೋದು, ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತಂದು ನಮ್ಮ ಆದ್ಯ. ಯಾಕೆ ಅಧಿಕಾರದ ದಾಹ ಅಂತ ಹೇಳ್ತಿದ್ರ ಶಾಮನೂರ್ ಕುಟುಂಬಕ್ಕೆ? ಅಲ್ಲ, ಅಧಿಕಾರ ಕುಟುಂಬ ರಾಜಕಾರಣ ಮಾಡ್ಕೊಂಡ ಬಂದ್ರು ಸರ್. ಈಗ ಬೇರೆಯವ್ರಿಗೂ ಚಾನ್ಸ್ ಕೊಡ್ಬೇಕಲ್ಲ. ಈಗ ಒಬ್ಬರೇ ನೀವೇ ಎಷ್ಟೇ ಸತ ಅಂತ ಹೇಳ್ತೀರಿ, ನಿಮ್ ಫ್ಯಾಮಿಲಿ ಅವರೇ ಮಾಡ್ಬೇಕಂತ ಒಂದು ಏನು ಇಲ್ಲಲ್ಲ. ಈಗ ಬೇರೆಯವ್ರಿಗೂ ಚಾನ್ಸ್ ಕೊಡ್ಬೇಕು. ಅವರು ಕಷ್ಟಪಟ್ಟಿರ್ತಾರೆ, ಅವರು ಮುಂದುವರಿಬೇಕಂತ ಆಸೆ ಇರ್ತೈತಿ, ಕೊಡ್ಬೇಕಲ್ಲ. ಕೆಲಸದ ವಿಚಾರದಲ್ಲಿ ಸರ್, ಇದೇ 6 ವರ್ಷ ಶಾಮನೂರ್ ಅವರೇ ನಿಂತು ಗೆದ್ದಿರತಕ್ಕಂತ ಜಾಗ 1994ರಿಂದ. ಏನ್ ಗಮನಿಸ್ತಾ ಇದೀರಿ ಆ ಗ್ರಾಫ್ ಕೆಲಸ ವಿಚಾರದಲ್ಲಿ? ಚೆನ್ನಾಗಿದೆಯಾ ಕೆಲಸ? ಇಲ್ಲ ಪಾಪ, ಅವರೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಪರವಾಗಿಲ್ಲ. ಈಗ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಟಿಕೆಟ್ ಕೊಟ್ರೆ ಒಳ್ಳೇದ್ ಅನಿಸ್ತದೆ ಸರ್. ಇಲ್ಲ ಅಂತಂದ್ರೆ ಎಲ್ಲ ಉಲ್ಟಾ ಆಗತ್ತೆ, ಎಲೆಕ್ಷನ್ ಉಲ್ಟಾ ಆಗತ್ತೆ. ಯಾಕೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಒಂದಾಗಿ ಒಗ್ಗಟ್ಟಾಗಿ ಇಂಡಿಪೆಂಡೆನ್ಸ್ ಆಗಿ ಗೆದ್ದು ತೋರ್ಸ್ಬೇಕಂತಂದು ನಾವು ಈ ಸತಿ ಚಾಲೆಂಜ್ ಮಾಡಿದೀವಿ. ಕೆಲವರು ಇದಾರ, ಅದರಲ್ಲೂ ಅವ್ರ ಕಡೆ ಇದಾರ, ಕೆಲವರು ಮಾತ್ರ. ಅದನ್ನೇ ಹೇಳ್ತಾ ಇದ್ರು ಬಹಳ ಜನ, ನಾವು ಒಗ್ಗಟ್ಟಾಗಿಲ್ಲ, ಇನ್ ಏನಕ್ಕೆ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ನಿಲ್ಸ್ಬೇಕು? ಇಲ್ಲ, ಮುಸ್ಲಿಂ ಕ್ಯಾಂಡಿಡೇಟ್ ನಿಲ್ಲಿಸ್ಲೇಬೇಕು ಸರ್. ಈ ಸತಿ ನಾವು ಇದು ಮಾಡಿದ್ವಿ, ಚಾಲೆಂಜ್ ಮಾಡಿದ್ವಿ. ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಂಡಿಪೆಂಡೆನ್ಸ್ ಆಗಿ ನಿಲ್ಸಿ ಗೆಲ್ಸ್ಬೇಕಂತಂದು ನಾವು ತೀರ್ಮಾನ ಮಾಡಿದ್ವಿ. ಈ ಸತಿ ಯಾವುದೇ ಕಾರಣಕ್ಕೂ ಬಿಡಂಗಿಲ್ಲ.
ಕೊಡ್ಲೇಬೇಕು. ಯಾವ್ದೇ ಕಾರಣಕ್ಕೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಟಿಕೆಟ್ ಕೊಡ್ಲೇಬೇಕಲ್ಲ ಸರ್. ಇಷ್ಟು ಜನ ಇದು 70-80 ಸಾವಿರ ಓಟ್ಗಳಿದಾವ. ಈಗ ನಮ್ ಕ್ಯಾಂಡಿಡೇಟ್ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಅರ್ಥ ಸರ್? ಅದು ಎಲ್ಲ ನೀವೇ ಮಾಡ್ಕೊಂಡ್ ಬರ್ಬೇಕಾರ? ನಾವ್ ಮಾಡ್ಬಾರ್ದ ರಾಜಕಾರಣ? ನೀವೇ ಮಾಡ್ರಿ, ಸಹಾಯ ಮಾಡೋನು ನೀವೇ ಮಾಡ್ರಿ, ನಿಮ್ ಕುಟುಂಬದವರೇ ಮಾಡ್ಲಿ, ಬೇರೆಯವ್ರಿಗೆ ಚಾನ್ಸ್ ಕೊಡ್ಬೇಕ್ರಿ. ಹೌದಲ್ಲ? ಓಕೆ, ಥ್ಯಾಂಕ್ ಯು ಸರ್.